भवति शतायुष्पुरुष आयुष्येन्द्रियाय प्रतिष्ठते। श्री महालक्ष्मी कृताभ्यो नमः। कृपाकटाक्षवरप्रसाद सिद्धिरस्तु। आयु आरोग्याभिवृद्धिरस्तु। कर्मण्य माणिक्याभिवृद्धिरस्तु। दिने वाञ्छ फल सिद्धिरस्तु। महालक्ष्मी कृपा सिद्धिरस्तु। आयु आरोग्याभिवृद्धि सिद्धिरस्तु। दिने दिने महालक्ष्मी कृपकटाक्ष सिद्धिरस्तु। शत्रु भय वाहन भय नागदोष भय सर्पदोष भय सर्वदोष परिहारत्तेन भूदेवता आशीर्वाद कृपकटाक्ष सिद्धिरस्तु। नागदोष सर्पदोष अष्टदोष सर्वदोष निवारणार्थेन नवग्रह दोष निवारणार्थेन राहु केतु दोष निवारणार्थेन श्री महालक्ष्मी कृपाकटाक्ष वरप्रसाद सिद्धिरस्तु। सर्वे कालेन सर्वे वर्षेण सर्वे दिनेन श्री अन्नपूर्णेश्वरी कृपाकटाक्ष वरप्रसाद सिद्धिरस्तु। मनोवांछ फल सिद्धिरस्तु। आयुष्मान भव। आरोग्य सनातन धर्म अभिवृद्धिरस्तु। हिंदू सनातन धर्म अभिवृद्धिरस्तु। ರಾಣ್ರಾ ಸರ್ ಬನ್ನಿ ಸರ್ ನೀವು ಬನ್ನಿ ಬನ್ನಿ ಗುರುಗಳ ಜೊತೆಲಿ ಸಿಗಬೇಕಲ್ಲ ಕಾರ್ಯಕ್ರಮ ಬಾಬು ನೀವು ಬಂದ್ರು ಇಲ್ಲಿ ಬಂದು ಆ ಪಪ್ಪರಮ್ಮ ಚಟ್ ನಿಲ್ಸ್ಕೊಂಡು ಹಾಕಿ ಕೂರ ಕೂತು ನಾಟಿಂಕರ್ ಕೂಯ್ ವಸ್ತ್ರ ಇದೆ ಖಂಡಿತ ಅಲ್ಲ ನಿಮ್ಮ ವಿದ್ಯೆಗೆ ನಾವು ಬೆಲೆ ಕೊಟ್ಟು ನಿಮ್ಮ ವಿದ್ಯೆ ಮಕ್ಕಳನ್ನು ತರಬೇತಿ ಮಾಡ್ತಾ ಇದ್ದೀರಲ್ಲ ನೀವು ಹೌದು ಅದು ಮುಖ್ಯ. ಯಾಕೆಂತಂದರೆ ನಮ್ಮಲ್ಲಿ ಏನಾಗತ್ತೆ ಅಂತಂದರೆ ವಿದ್ಯೆ ನಾನು ಇಟ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಏನೂ ಕೊಡದೇ ಇದ್ದಾಗ ಎಷ್ಟು ಪ್ರಯೋಜಕವಾಗ್ತದೆ. ಹೌದು ಹೌದು ನೀವು ಮಾಡ್ತಿದ್ದೀರಲ್ಲ ಇಂಥ ಮೊಮೆಂಟಸ್ ಸರ್ವಿಸ್ ಅಂತ ಹೇಳ್ತೀವಲ್ಲ ನಾವು, ಹೌದು ಅದು 100 ಕಾಲ ಉಳಿತದೆ. ಜೀವಂತವಾಗಿ ಉಳಿದೈತಿ ಇವಾಗ ಜೀವ ಐತೆ ಅದರಿಂದ ಜೀವಂತ ಉಳಿದೈತೆ ಉಳಿಬೇಕದು. ಹೌದು ಉಳಿದೈತೆ ಮತ್ತು ನಾವು ಸ್ವಾರ್ಥಕ್ಕೆ ಮಾಡ್ಕೊಳ್ತಾ ಇರೋದಲ್ಲ ಅದು. ಹೌದು ಹೌದು ಸ್ವಾರ್ಥಕ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದಲ್ಲ. ಸಮಾಜಕ್ಕೆ, ಒಂದು ಧರ್ಮಕ್ಕೆ, ಒಂದು ಸಂಸ್ಕೃತಿಗೆ. ನಾಳೆ ಸನಾತನ ಧರ್ಮ ಯಾವ ಥರ ಕಾಣಿಸ್ಕೋಬೇಕು, ಯಾವ ಥರ ಮರಿಬಾರ್ದು ಅನ್ನೋದನ್ನು ನಾವು ಕಲೆ ಬಿಡಿಸಿ ತೋರಿಸ್ತಾ ಇದ್ವಿ. ಆ ಕಲೆನ ಉಳಿಸ್ತಾ ಇದ್ವಿ ನಾವು. ಹೌದು ಏನು ಸ್ವಾಮಿಗಳೇ, ಈ ಕಲೆ ಇಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಮರ್ತು ಬಿಡ್ತಾರೆ ಸಂಸ್ಕೃತಿ ಅಂತ ಏನು, ಸಂಪ್ರದಾಯ ಏನು, ಯಾವ ಥರ. ನನ್ನ ಪಾಲು ಹೌದು ಯಾಕೆ ಊರು ಸುತ್ತಾಡ್ತಿದ್ದೀವಿ ಅಂತಂದ್ರೆ ಆ ಮಕ್ಕಳಿಗೆ ಜ್ಞಾನೋದಯ, ಶಾಸನ ಸಂಸ್ಕೃತಿ ಏನು, ಹೌದು ಆ ಶಾಸನ ಕಲೆ ಏನು. ನಾನೀಗ ಕಡಿಮೆ ಆಗ್ಬಿಟ್ಟಿದ್ದೆ ಬಿಡಿ, ಈಗ ಅವ್ರು ಬಿಟ್ಬಿಟ್ಟಿದ್ದೀನಿ, ತಯಾರು ಮಾಡಿ ಬಿಟ್ಬಿಟ್ಟಿದ್ದೀನಿ. ಅದು ಮಕ್ಕಳಿಗೆ ನೆಕ್ಸ್ಟ್ ಪೀಳಿಗೆ ಬೇಕು ಸರ್. ಅದು ಇಲ್ಲ ಅಂದ್ರೆ ಇವಾಗ ನಾನು ಸುಮಾರು ಕಡೆ ಊರಲ್ಲಿ ನೋಡಿದ್ದೀನಿ, ಹಸು ಕಟ್ಟಾಕೋತಾವ, ಚರಂಡಿಗಳು ರೋಡ್ ಕಲ್ಲು ಹಾಕೋತ ಅಲ್ಲೇ ಆ ಪ್ಲೇಸಲ್ಲಿ, ಇಲ್ಲಾಂದ್ರೆ ಮೋರಿಗೆ ಹಾಕೊಂಡ್ ಬಿಟ್ಟವ್ರೆ ಶಾಸನಗಳನ್ನ. ಈಗ ಹಿಂಗಿದ್ರೆ ತಾವು ಗುರುಗಳು ನಿಮ್ಮಂತವ್ರು ಏನಾದ್ರು ಈ ತರ ಪ್ರಸ್ತಾಪನ ಮಾಡಿ ಈ ತರ ಜ್ಞಾನೋದಯ ಮಾಡದೇ ಇದ್ರೆ ಮುಂದ್ರ ಪೀಳಿಗೆಗೆ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಎಲ್ಲಿರ್ತದೆ? ಇರ್ತದೆ ಸ್ವಾಮಿ? ಇತಿಹಾಸ ಇರಲ್ಲ, ಧರ್ಮ ಇರಲ್ಲ. ಇಸ್ಲಾಂ ಧರ್ಮ ಆಗ್ಲಿ ಬೇರೆ ಧರ್ಮ ಯಾರಾದ್ರೂ ತುಳಿದಾಗ್ಬಿಟ್ಟು ಏನಿಲ್ಲ ಅಂತ ಹೇಳ್ಬಿಡ್ತಾರೆ. ಇದುವರೆಗೂ 150ರಿಂದ 200 ಶಾಸನಗಳನ್ನ ಸಂರಕ್ಷಣೆ ಮಾಡಿ. ಹೌದು 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 ಹೌದು. ಜೊತೆಗೆ ಬರೀ ಸಂರಕ್ಷಣೆ ಮಾಡಿದ್ರೇನು ಪ್ರಯೋಜನ ಇಲ್ಲ. ಅಲ್ಲಿ ಚಿಕ್ಕ ಹುಡುಗ ಕೂಡ ಅಲ್ಲಿ ಹೋಗಿ ಓದಬೇಕು, ಆ ಥರ ಬೋರ್ಡ್ ಮಾಡ್ತಾ ಇದ್ದೀವಿ. ನನಗೆ ಸರ್ ನಾನು ಫಂಕ್ಷನ್ ಅಲ್ಲಿ ಬಂದಿದ್ದೆ. ನಾನು ಒಂದು ಅರ್ಧ ಗಂಟೆ ವೇಟ್ ಮಾಡಿ ನೋಡಿದೆ. ನನಗೇನಪ್ಪ ಅನಿಸ್ತು ಅಂದರೆ ಮತ್ತೆ ವೀರಭೋಗ ವಸಂತರಾಯರು ಹುಟ್ಟವ್ರೆ ಅನ್ಸ್ಬಿಟ್ಟು ನಿಮ್ಮನ್ನು ನೋಡಿ. ನಿಜವಾಗಿ ಹೇಳ್ತೀನಿ, ಇಲ್ಲ ಸರ್ ನಿಜವಾಗಿ ಹೇಳ್ತೀನಿ. ಯಾಕಂದರೆ ನೆಕ್ಸ್ಟ್ ವೀರಭೋಗ ವಸಂತರಾಯರು ಹುಡ್ತಾರೆ ಅಂದರೆ ದುಷ್ಟ ಶಿಕ್ಷಾ ರಕ್ಷಣೆ ಮಾಡ್ಕೊಂಡು ಬರ್ತಾರೆ ಅಂತ. ನೀವು ಅದೇ ಪ್ರಕಾರವಾಗಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನು ಮರ್ತಿರೋರು ಹೆಚ್ಚು ತೋರಿಸ್ತಾ ಇದ್ದೀರ. ನನಗೆ ಅಲ್ಲಿ ಜ್ಞಾಪಕ ಬಂದ್ಬಿಟ್ಟು ಮತ್ತೆ ಹುಟ್ಟವ್ರೆ ಅನ್ನೋ ತುಂಬ ಖುಷಿ ಆಯ್ತು ಸರ್, ತುಂಬ ಆನಂದ ಆಯ್ತು ನನಗೆ. ನಮ್ಗೆ ಅವತ್ತಿನಿಂದಲೂ ಕೂಡ ಉಪ್ಪುಂಟೆಗೆ ಬರಬೇಕು ಅಂತ ಅನ್ನೋ ಚಪಲ ಅವತ್ತಿನಿಂದಲೂ ಇತ್ತು, ಇವತ್ತು ನೆರವೇರ್ತದೆ. ಅದು ನಮ್ಮ ವಿಜಯ್ ಕುಮಾರ್ ಅವ್ರ ಮೂಲಕ, ಮಂಜಲ್ ನಗರ ವಿಜಯ್ ಕುಮಾರ್ ಅವ್ರ ಮೂಲಕ. ನೋಡಿ, ಇವತ್ತು ಬಂದಿರೋ
ಕೆಲಸನೇ ಬೇರೆ. ಹೌದು. ಅಲ್ಲಿ ಹೊಸ ಶಾಸನ ಸಿಕ್ತು, ಹಾ ಅದ್ರ ಪಾಠ ಎಲ್ಲಾನು ಅವಾಗಲೇ ಸಿಗ್ಬಿಡ್ತು. ಹಾ ಅದು 1288ನೇ ಇಸ್ವಿದು. ಓಹೋ. ಆ ಊರವ್ರಿಗೆಲ್ಲ ಹೇಳಿದೆ, ನಿಮ್ಮೂರು ಇಷ್ಟು ಹಳೇದು, ಹಾ ಇಂತಹ ವೈಭವವಾದ ಇತಿಹಾಸನ ಹೊಂದಿದ್ದೀರಾ. ಅವರೆಲ್ಲ ಖುಷಿ ಪಟ್ರು. ಹಾ ಹಂಗೂ ಕೆಲವರು ಅನುಮಾನಗಳು ಪಟ್ಟು ಊರಲ್ಲೇ ಇದ್ರು, ಹಾ ಕೆಲವರು ಇಲ್ಲಿ ಬಂದವ್ರಿಗೂ ಒಳಗೊಳಗೆ ಇತ್ತು. ಹಾ, ಏನೋ ಏನಾಗುತ್ತಾ ಅವ್ರಿಗೆ ಮಾತಾಡಿಸ್ಕೊಂಡು ಮೇಲೆ ಬಂದ್ಬಿಟ್ಟ ಮೇಲೆ ಅದರಲ್ಲಿರೋ ವಿಷಯ ತಿಳಿಸು. ಇಷ್ಟೇ ಇರೋದು, ಇನ್ನು ಕೆಳಗಡೆ ಏನು ಇರೋದಿಲ್ಲ ಅಂತೆಲ್ಲ ತಿಳಿಸ್ಕೊಟ್ಟಿದ್ದೀವಿ. ಅವ್ರಿಗೂ ತಮ್ಮ ಊರಿನ ಬಗ್ಗೆ ಕೇಳಿ ಹೆಮ್ಮೆ ಆಯ್ತು, ನಮ್ಮೂರು ಇಷ್ಟ ಹಳೇದ ಅಂತ ಹೇಳ್ಬಿಟ್ಟು. ಈ ಕೆಲಸಗಳೇ ಗುರುಗಳು ಮಾಡ್ತಾರೆ. ಇವಾಗ ಜ್ಞಾನೋದಯ ಬಂತ ಇಲ್ಲ ಅವ್ರಿಗೆ. ಹೌದು, ಮರಿಶಿಂಡೆ ಒಳ್ಳೆ ತಲೆಕೊಂಡ ಒಳ್ಳೆ ಜ್ಞಾನ ಉಪದೇಶ చేసినారు వీళ్ళు. ಏನ್ ಸರ್ ಯಾವುದು ಇವಾಗ ಅವ್ರು ಓ ನಮ್ಮೂರು ಇಂಥದ್ದು, ನಮ್ಮ ಸ್ಥಾನ ಇಂಥದ್ದು, ನಾವಿಂಥವ್ರು, ನಮ್ಮೂರಲ್ಲಿ ಇಂಥದ್ದು ಐತಾ ಅಂತ ಅವ್ರಿಗೊಂದು ಇವಾಗ ಒಂದು ಕುತೂಹಲ. ನೀವು ಸ್ವಲ್ಪ ಇದಕ್ಕೆ ಪ್ರೆಷರ್ ಹಾಕ್ಬೇಕ್ರಿ. ಆಯುಕ್ತರ್ಗೆ ಹೋಗಿದೆ, ಇನ್ನೇನು ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಇನ್ನೇನು ಅಲ್ಲಿನ ಇದನ್ನೇನು ದುರುಪಯೋಗ ಪಡಿಸ್ಕೊಳ್ತಿಲ್ಲ, ಏನಿಲ್ಲ, ಆ ಪ್ರಭಾವಳಿಯನ್ನು ಮಾಡ್ತಾ ಇದ್ದಾರೆ. ಸರ್ ನೋಡಿದ್ರ ಅಪ್ಪೆ ಎಷ್ಟೋ ದೇವಸ್ಥಾನಗಳಲ್ಲಿದೆ. ಸರ್ ಬನ್ನಿ, ನಮಸ್ತೆ. ಅಲ್ವಾ ಹತ್ತೂರು ಸರ್ ಬಂದರು ಇಲ್ಲ ಪರವಾಗಿಲ್ಲ ಇದ್ದಾರೆ. ಇದು ಸರ್ ಕವಚ ಏನಕ್ಕಪ್ಪ ಆಗ್ತೇವೆ ಅಂದ್ರೆ ನಾವು ಒಂದು ಬಾಗಿಲಿಗಾಗ್ಲಿ ಒಂದು ದೇವ್ರಿಗಾಗಿ ಒಳಗಡೆ ಪ್ರತಿಬಿಂಬ, ಒಳಗಡೆ ಶಿಲಾ ಮೂಲಿಕೆ ಐತಲ್ಲ, ಕವಚ ಅಂದ್ರೆ ನಮ್ಗ ರಕ್ಷಣೆ. ಆ ರಕ್ಷಣೆಗೋಸ್ಕರ ಈ ಕವಚನ ತಡಗ್ತೀವಿ. ಮುನ್ನೆ ಪೀಳಿಗೆಗೆ ಕಲ್ಲು ಮುಕ್ಕಾಗ್ದಿರೋದು, ಏನಾದ್ರು ಡ್ಯಾಮೇಜ್ ಆಗ್ದಿರ ಕವಚ ತೊಡಗ್ತೀವಿ ಅಂತ. ಆ ಕಲ್ಲಿಗಿಂತ ಒರಿಜಿನಾಲಿಟಿ ಆಗೋತಿದ್ದು. ತುಂಬಾ ನೋಡಕ್ಕೆ ವೈಭವವಾಗಿದೆ. ಹೌದು ಸರ್, ಹೌದು. ಎಷ್ಟು 7 lakhs? 7 lakhs. MTB ನಾಗರಾಜ್ ಅವ್ರು ನೋಡಿ, ಅವರು ಬರ್ದಿದ್ದಾರೆ ನೋಡಿ, ಪಾಪ ಎಲ್ಲ ಅದ್ರಲ್ಲಿ ಬರ್ದಿದ್ದಾರೆ. ಅವರು ಡೋನರು, ಅದಕ್ಕೆ ಅವ್ರ ಕಡೆಯಿಂದ ಇವ್ರದ್ದೆಲ್ಲ ಪರ್ಮಿಷನ್ ಆಗಿದೆ. ತಹಶೀಲ್ದಾರು, DC ಎಲ್ಲರದ್ದು ಆಗಿದೆ. ಆಯುಕ್ತರಿಗೆ ಹೋಗಿದೆ. ಯಾಕೆಂತಂದರೆ ಅದು ಮುಜರಾಯಿ ಟೆಂಪಲ್ಲು ಗವರ್ನ್ಡ್ ಬೈ ಪ್ರಾಚ್ಯವಸ್ತು ಇಲಾಖೆ. ಏನೇ ಅಲ್ಲೊಂದು ಕಲ್ಲು ಇದು ಮಾಡಬೇಕಾದ್ರೂ, ಅಲ್ಲಿ ರಿಪೇರಿ ಮಾಡಬೇಕಾದ್ರೂ ಪ್ರಾಚ್ಯವಸ್ತು ಇಲಾಖೆಗೆ ಹೋಗ್ಬೇಕು. ಅದೇ ನಾವೇನು ಡ್ಯಾಮೇಜ್ ಮಾಡ್ತಾ ಇಲ್ಲ, ಇದನ್ನ ಸೇಫ್ಟಿ ತೊಡಗ್ತಾ ಇದ್ದೀವಿ ಕಾರಣದಿಂದ ಅದನ್ನು ಒಳಗಡೆ ಕಲ್ಲಿಗೆ ಸೇಫ್ಟಿ. ಇವಾಗ ತಾವಿಂದ ನಮ್ಗೆ ಅಪ್ಪಣೆ ಬೇಕಾದ್ರೆ ಖಂಡಿತ ಎಲ್ಲ DC ಆಗೈತೆ, ತಹಸೀಲ್ದಾರ್ ಆಗೈತೆ, ಮುಜರಾಯಿ ಇಲಾಖೆ ಎಲ್ಲ ಟೋಟಲ್ ಆಗೈತೆ. ಡೈರೆಕ್ಟ್ ಕಮಿಷನರ್ಗೆ ಹೋಗುತ್ತೆ. ಕಾಪಿ ಒಂದು ಇವ್ರಿಗೆ ಹಾಕಿ ಅಂತ ಹೇಳಿದ್ದೀನಿ, ಡೈರೆಕ್ಟಾಗಿ ಒಂದು ಕಾಪಿ ಹಾಕಿ ಅಂತ ಹೇಳ್ತಾ ಇದ್ದೀನಿ. ನೀವು ಬಂದಿದ್ದಕ್ಕೋಸ್ಕರ ನಮ್ಗೆ ಅಲ್ಲ, ಅದು ಮ್ಯಾಟ್ರ್ ಅಷ್ಟು ಪೆನ್ ಬುಕ್ ಹತ್ರ